की बोलो भीम भगवान की तथागत गौतम बुद्ध भगवान की बोलो रे बोलो हिम्मत से बोलो आगे वाले बोलो बेटा से वाले बोलो। ಅಂಬೇಡ್ಕರ್ ಭವನ್ ನಿರ್ಮಾಣಕ್ಕೆ ಜಾಗ ಕೊಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಈ ದೇಶದಲ್ಲಿ ಹೇಗಿದೆ ನೋಡಿ, ಅನೇಕ ಜನ ಕಳ್ಳರು, ಭೂಗಳ್ಳರು ಮತ್ತು ಮನೆಗಳ್ಳರು, ಜಾಗ ಕಳ್ಳರು, ಇಂತಿದ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳೋರು, ಸರ್ಕಾರಿ ಒತ್ತುವರಿ ಜಾಗನ ಮಾರಾಟ ಮಾಡ್ಕೊಳ್ಳೋರು ಕೂಡ ಅಂಬೇಡ್ಕರ್ ರಕ್ಷಣೆಗೆ ಬೇಕು. ಆದರೆ ಅಂಬೇಡ್ಕರ್ ರಕ್ಷಣೆಗೆ ಬೇಕಂತಂದಾಗ ಅಂಬೇಡ್ಕರ್ಗೆ ಸರ್ಕಾರ ಜಮೀನಲ್ಲಿ ಒಂದಿಷ್ಟು ಜಾಗ ಕೊಡಿ, ಭವನ ನಿರ್ಮಾಣ ಮಾಡೋಣ ಅಂತಂದ್ರೆ ಇಲ್ಲ ಸಲ್ಲದ ಅಡೆತಡೆಗಳನ್ನು ತರ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ತ ಮುಖಿಲ್ ಜೈನ್ ಅವರೇ, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಂಬಾರವಾಡ ಬಡಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಿಗಳು ಈ ಒಂದು ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ನಮಗೊಂದಿಷ್ಟು ಅವಕಾಶ ಕೊಡಿ ಅಂತೇಳಿ ನಿಮಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆದರೆ ಇವತ್ತಿನ ಕೂಡ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೆ ಅವರನ್ನ ಹಾಗೆ ಕಳಿಸ್ತಾ ಇರೋದು ಇದು ಖಂಡನೀಯ ವಿಷಯ. ಯಾಕಂದ್ರೆ ಇಲ್ಲಿ ಅನೇಕ ಜನ ಅಧಿಕಾರಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು, ಅನೇಕ ಜನ ಭೂಗಳರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ಷಣೆ ಬೇಕು, ಅನೇಕ ಜನ ಭ್ರಷ್ಟಾಚಾರಿಗಳಿಗೆ ಇಲ್ಲಿ ನಿಮ್ಮ ಕೆಳಹಂತದ ಅಧಿಕಾರಿಗಳು ಇದೇ ಕುಂಬಾರವಾಡ ಕಮದಿಂದ ಕೆರೆವರೆಗೂ ಒತ್ತುವರಿ ಮಾಡಿಕೊಂಡಂತ ಕಳ್ಳರಿಗೆ ರಕ್ಷಣೆ ಕೊಟ್ಟಂತ ಈ ನಿಮ್ಮ ಅಧಿಕಾರಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ನಿರ್ಮಾಣ ಮಾಡಕ್ಕೆ ಎಷ್ಟೆಲ್ಲ ಅಡೆತಡೆ ತರುತ್ತಿರೋದು ಯಾವ ಪುರುಷಾರ್ಥಕ್ಕಾಗಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ನಿಮಗೆ ನಾವು ತೋರಿಸ್ತಾ ಇರೋದು ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಂಬಾರವಾಡ ಬಡಾವಣೆಯಲ್ಲಿ ನಡೆದಿರುವಂತ ಘಟನೆ ಬಗ್ಗೆ ನಿಮ್ಮಲ್ಲಿ ನಾವು ಬೆಳಕು ಚೆಲ್ತಾ ಇದ್ದೀವಿ. ಯಾಕೆ ಬೆಳಕು ಚೆಲ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಮಾಡಿ, ಭವನ ನಿರ್ಮಾಣ ಮಾಡಿ, ಅಂಬೇಡ್ಕರ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಮುಂದಿನ ಪೀಳಿಗೆ ಹೇಳಬೇಕೆಂಬ ದೃಷ್ಟಿಕೋನದಿಂದ ಅಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಸೇರಿಕೊಂಡು ಆ ಸರ್ಕಾರಿ ಜಮೀನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರೇನು ಮನೆಗೆ ನಂಗೆ ಕಟ್ಕೊಳ್ಳೋ ಕೊಡಿ ಅಂತ ಇಲ್ಲ, ನನಗೆ ಜಾಗ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಆದರೆ ಅವರೆಲ್ಲ ಕೇಳ್ತಾ ಇರೋದೇನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಅವಕಾಶ ಕಲ್ಪಿಸಿಕೊಡಿ ಎನ್ನುವಂತ ಮಾತು. ಆದರೆ ಜಿಲ್ಲಾಧಿಕಾರಿಗಳಾಗಿ ಮನವಿ ಪತ್ರ ಸಲ್ಲಿಸರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಮುಕುಲ್ ಜೈನ್ ಅವರು ಕೂಡ ಮನವಿ ಪತ್ರ ಕೂಡ ಏನೂ ಕಮ್ಮತ್ತಿಲ್ಲ. ಆದರೆ ಅಲ್ಲಿ ಬೇರೆ ಬೇರೆ ಕಳ್ಳರಿಗೆ, ಕಾಕರಿಗೆ ಮತ್ತು ಭೂಮಿಗಳನ್ನ ಬೇರೆಯವರಿಗೆ ಪರವಾರೆ ಮಾಡಿಕೊಟ್ಟು ಮಾರಾಟ ಮಾಡ್ತಕ್ಕಂಥ ಕಳ್ಳರಿಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಅಧಿಕಾರಿಗಳು ಇರ್ತಾರೆ ಅಂದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕೆ ಯಾಕೆ ಅಷ್ಟೊಂದೆಲ್ಲ ಅಡೆತಡೆಗಳು ತಡ್ತಾ ಇದ್ದೀರಿ ಅಂತಕ್ಕಂಥ ಮಾತು ಇಲ್ಲಿ ನಾವು ಕೇಳಬೇಕಾಗಿದೆ. ಬನ್ನಿ ಹಾಗಾದ್ರೆ ಅಲ್ಲಿರ್ತಕ್ಕಂಥ ಬಡಾವಣೆಯ ಹೆಣ್ಣು ಮಕ್ಕಳು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮದರು ಮುಂದಿನ ನಿರ್ಮಾಣದಲ್ಲಿ ಯಾವ ಹಂತಕ್ಕೆ ಬಂದು ತಲುಪೋದು ಕೂಡ ನಾವು ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ನಾರಾಯಣ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಅದರ ಸಂಪೂರ್ಣ ವಿವರ ನಿಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸ್ರಿ. ಮತ್ತೆ ಮುಂದಿನ ಸುದ್ದಿಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಪ್ರತಿಯೊಂದು ಸಮುದಾಯದವರಿಗೆ ಪ್ರತಿಯೊಂದು ದೇವಾಲಯಗಳಾಗಲಿ, ಚರ್ಚ್ ಆಗಲಿ, ಮಸ್ಜಿದ್ ಎಲ್ಲ ಪ್ರತಿಯೊಂದು ಎಲ್ಲ ಅವ್ರವ್ರಿಗೆ ಸಂಬಂಧಪಟ್ಟಿನಂಗೆ ಅವ್ರವ್ರ ದೇವಾಲಯಗಳು ಅವ. ಆದ್ರೆ ನಮ್ಮದು SC ಸಮುದಾಯದವರಿಗೆ ಇಲ್ಲಿ ವಿಹಾರ ಆಗಲಿ, ಅಂಬೇಡ್ಕರ್ ಭವನ್ ಆಗಲಿ, ಯಾವುದೇ ಒಂದು ರೀತಿಯ ನಮ್ಗೆ ಇಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ. ಅದರ ಸಲುವಾಗಿ ಸತತವಾಗಿ 30 ವರ್ಷಗಳಿಂದ ಈ ಜಾಗವನ್ನು ನಾವು ಇದು ಮಾಡ್ಕೊತ ಹೊಂಟಿವಿ. ಆದ್ರೆ ಈ ಜಾಗದಲ್ಲಿ ನಮ್ಗೆ ಉಳಿಕೆ ಇದಾಗಲಿ ಹೊಂಟದ, ಸರ್ಕಾರ ನಮ್ಗೆ ಅನುಮತಿ ಕೊಡುವ ಹೊಂಟದ. ಅದ್ರ ಸಲುವಾಗಿ ಎಲ್ಲಿವರೆಗೆ ಈ ಜಾಗನ ನಮ್ಮ ಇದ್ರೊಳಗೆ ಮಾಡಿಕೊಡಲ್ಲ ಅಲ್ಲಿವರೆಗೆ ನಾವು ಈ ಜಾಗ ಬಿಟ್ಟು ತಗ್ಲಲ್ಲ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸತತವಾಗಿ 30 ದಿನಗಳಿಂದ ಹೋದ ತಿಂಗಳ 18 ತಾರೀಕಿನಿಂದ ಇದು ನಾವು ಇದು ಮಾಡ್ತಾ ಇದ್ದೀವಿ. ಆದ್ರೆ ನಮಗೆ ಇಲ್ಲ, ಇದು ಎಲ್ಲಿವರೆಗೆ ಇದು ಅವರು ನಮ್ಗೆ ಸರ್ಕಾರ ನಮ್ಗೆ ನಮ್ಮ ಮಾತಿಗೆ ಇದು ಮಾಡಲ್ಲ ಅಲ್ಲಿವರೆಗೆ ನಾವು ಇಲ್ಲಿಂದ ತಲಗಲ್ಲ. ನಮ್ಮ ಜೀವ ಹೋದ್ರೂ ಸರಿ ನಾವು ಇಲ್ಲೇ ಇರ್ತೀವಿ ಅನ್ನುವಂಥ ಒಂದು ಮಾತನಾಡಿ ಹೋಗಿವಿ ಸರ, ಆಯ್ತು ಮಾಡ್ತೀವಿ ಅಂತ ಅಂದಾರ. ಆದ್ರೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. DC ಆಫೀಸ್ ಮೇಡಮ್ ಅವ್ರಿಗೂ ಹೋಗಿವಿ, ಮನವಿ ಲೆಟರ್ ಕೊಟ್ಟಿವಿ. ಆದ್ರೂ ನಮ್ಗೆ ಯಾವ ರೀತಿನೂ ರೆಸ್ಪಾನ್ಸ್ ತೋರಿಸಿಲ್ಲ ಅವರು. ಇದೇ ರೀತಿ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಯಾರ್ದು ಈಗ ಮುಂಜಾನೆ ಹಿಡ್ಕೊಂಡು ಕೆಲವ್ರು ಹೆಣ್ಮಕ್ಳು ಊಟ ಮಾಡಿಲ್ಲ, ಕೆಲವ್ರು BP ಅದ, ಶುಗರ್ ಅದ, ಊಟ ಮಾಡಿಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ 2-3 ಆಡಾಡಿ ಚಕ್ಕರ್ ಬಂದು ಬಿದ್ದಾರ. ಅದು ಅವ್ರು ಎಲ್ಲಿವರೆಗೆ ನಮ್ಗೆ ನ್ಯಾಯ ಕೊಡಲ್ಲ
ಅಲ್ಲಿವರೆಗೆ ಜಾಗ ಬಿಟ್ಟು ನಾವು ಹೇಳಂಗಿಲ್ಲ. ನಾವು ಸತ್ತೂ ಇದಕ್ಕಾಗಿ ಸಾಯ್ತೀವಿ. ವತಿಯಿಂದ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರ ವತಿಯಿಂದ ನಮ್ಮ ಕಡೆಯಿಂದನೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಸರಿಪಡಿಸ್ಕೊಡ್ಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ನಿಮ್ಗೆ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ಒಂದು ಇದಾದಾಗ ಅದಕ್ಕೆ ಜಿಲ್ಲಾಡಳಿತನೇ ಹೊಣೆ ಆಗಿರ್ತದೆ ಅಂತ ಹೇಳ್ತೀವಿ. ಸರ್, ದಾಖಲಾತಿ ಪ್ರಕಾರ ಈ ಜಮೀನು ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನಾಗಿದೆ? ಸರ್, ಇದು ದಾಖಲಾತಿ ಪ್ರಕಾರ ಅಂದಾಗ ಇದು ಸರ್ಕಾರ ಗೋಟನ್ ಜಾಗ ಅದ ಸರ್. ಇದು ಯಾವುದೇ ರೀತಿಯಿಂದ ಯಾರ್ದು ಇದಕ್ಕೆ ಧಾರ್ಮಿಕವಾಗಿ ಯಾರ್ದು ಇದಿಲ್ಲ. ಹೌದು. ಸೊ ಹೀಗಾಗಿ ಇವತ್ತು ನೋಡ್ರಿ, ನೀವು ಕುಂಬಾರವಾಡದಿಂದ ಇಲ್ಲಿ ಕೆಳಗಡೆ ಹೋಗ್ಬೇಕು, ಕುಂಬಾರ ಕಮ್ಮನಿಂದ ಎಲ್ಲ ನಾವು ಯಾರ್ದು ಬಗ್ಗೆದಾಗ ನಾವು ಇದು ಮಾಡ್ತಾ ಇಲ್ಲ, ಟೀಕೆ ಟಿಪ್ಪಣಿ. ಎಲ್ಲ ಜಾತಿ ಧರ್ಮದವರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಅಂತ ಮಹಾನ್ ವ್ಯಕ್ತಿಗೆ ಈ ಥರ ನಮ್ಗೆ ಅವಮಾನ ಆಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿರ್ಬೇಕು, ಯಾರಿಗೆ ಕೇಳಬೇಕು ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ ಸರ್. ಸರ್, ಈಗ ತಾವು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಸರ್ಕಾರಿ ಗೌಠಾಣ ಜಾಗ ಅದ. ಇದು ತಹಸೀಲ್ನವ್ರು ಬಂದು ಅಬ್ಜೆಕ್ಷನ್ ಮಾಡಬೇಕು, ಬಟ್ ಮುನ್ಸಿಪಾಲಿಟಿ ಅವ್ರು ಬಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಮುನ್ಸಿಪಾಲಿಟಿ ಅವ್ರು ಬಂದು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂಗ ಅವ್ರ ಕಡೆ ಏನಾದ್ರು ದಾಖಲಾತಿಗಳು ಇವೆಯಾ? ತಾವ್ ಏನಾದ್ರು ಪ್ರಶ್ನೆ ಮಾಡಿದ್ದೀರಾ ಲಿಖಿತವಾಗಿ? ಇಲ್ಲ. ಇನ್ನೊಂದು ವಿಷಯ, 1978ರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೀದರ್ ತಾಲೂಕಿನ 12,500 ಎಕರೆ ಜಮೀನು ಪಟ್ಟಿ ಮಾಡಿ ಕೊಟ್ಟಾಗ ಕುಂಬಾರವಾಡ ಗ್ರಾಮದ ಸರ್ವೆ ನಂಬರ್ 51 ಹಿಸ್ಸಾ 1 ಮತ್ತು 2 ಕೂಡ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಜಮೀನಿದೆ. ಇದಕ್ಕೆ ಆಕ್ಚುಲಿ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ಯಾರು? ಅರಣ್ಯ ಇಲಾಖೆಯವರು ಬಂದ್ ಮಾಡಬೇಕು. ಆದ್ರೆ ಮುನ್ಸಿಪಾಲಿಟಿ ಅವರು ಬಂದ್ ಮಾಡ್ತಾ ಇದಾರಲ್ಲ, ಇದಕ್ಕೆ ತಾವೇನ್ ಹೇಳಿಕ್ ಬಯಸ್ತಾ ಇದ್ದೀರಿ? ಮುನ್ಸಿಪಾಲಿಟಿ ಅವ್ರು ಬಂದ್ ಮಾಡ್ತಾ ಇದಾರ, ಅದಕ್ಕೆ ನಾವು ಕೂಡ ಸಾಕಷ್ಟು ಸರ್ತಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟಾಗ ಅವ್ರು ಏಕಾಏಕಿ ಬಂದು ಯಾವುದೇ ರೀತಿಯಿಂದ ಅದು ಒಂದು ಸಿಸ್ಟಮ್ ಅದ್ರಿ, ಯಾವ ರೀತಿಯಿಂದ ನೀವು ಜಂಡ ತೆರವುಗೊಳಿಸ್ತೀರಿ? ಹಿರಿಯರನ್ನ ಕರಿಬೇಕು, ತಹಸೀಲ್ದಾರ್ ಅವ್ರು ಕರಿಬೇಕು, ಸಂಬಂಧಪಟ್ಟಂತ ಅಧಿಕಾರಿನ ಕರೆದಿ ಎಲ್ಲರೂ ಸಮ್ಮುಖದಲ್ಲಿ ಅದು ತೆರವುಗೊಳಿಸ್ಬೇಕು. ನಿಮ್ಗೆ ತೆರವುಗೊಳಿಸೋದ ಅಂದ್ರು ನೀವು ಏಕಾಏಕಿ ಬಂದು ತೆರವುಗೊಳಿಸ್ತೀರಿ ಅಂದ್ರೆ ಇದು ನಮ್ಗೆ ಬಹಳ ಮನಸ್ಸಿಗೆ ಮತ್ತೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥದ್ದಾಗಿದೆ. ಸರ್, ಒಂದ್ ವೇಳೆ ಯಾವುದೇ ರೀತಿ ಸರ್ಕಾರದಿಂದ ಸ್ಪಂದನೆ ಬರದಿದ್ದ ಪಕ್ಷದಲ್ಲಿ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ರೂಪುರೇಷೆಯನ್ನ ಸಿದ್ಧಪಡಿಸ್ಲಿಕ್ಕೆ? ಸರ್, ಇವತ್ತು ಬೆಳಗ್ಗೆಯಿಂದ ನಮ್ದು ಹೆಣ್ಮಕ್ಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಎಲ್ಲರೂ 50ರಿಂದ 55 ಎಲ್ಲರೂ ಏಜ್ ಇದೆ. ಇವತ್ತು ಅವ್ರು ಊಟ ನೀರು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್. ಅವರೆಲ್ಲರೂ ಇದೇ ತರ ಕೂತ್ಕೊಂಡಿದ್ದಾರೆ. ಎಲ್ರಿಗೂ BP ಶುಗರ್ ಇದೆ. ಇವತ್ತೇನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಇರ್ತಾರೆ ನೋಡಿ ಸರ್. ಅಕ್ಕ ತಂಗಿಯರೇನು 20 ವರ್ಷದಿಂದ ಇದು ಜಾಗ ಕಬ್ಜಾ ಮಾಡ್ಕೊತ ಬಂದಿದಾರ. ಇವತ್ತಿನವರೆಗೂ ಇದು ಜಾಗ ನಮ್ಮ ಅಂಡರ್ದಾಗ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬಹಳ ನೋವು ಆಗ್ತಾ ಇದೆ. ಇಲ್ಲಿ ಒಂದು ಅಂಬೇಡ್ಕರ್ ಭವನ ಎಲ್ಲ ಮಂದಿರಗಳು ಅವ ಅಂತ ಹೇಳ್ತಾ ಇದ್ದಾರೆ. ಚರ್ಚ್ ಇದೆ, ಅಂಬಾಬಾಯಿ ಗುಡಿ ಇದೆ, ಪಾಂಡುರಂಗ ಮಂದಿರ ಇದೆ, ಏನೇನು ಗುಡಿಗಳವ. ನಮ್ದು ಒಂದೂ ಗುಡಿ ಇಲ್ಲ ಅಂತ ನಮ್ಮ ಹೆಣ್ಮಕ್ಳ ಬಲ್ಲಿ ಏನು ಕಳ್ಕಳಿ ಬಂದದ. ಇವತ್ತು 20 ವರ್ಷದಿಂದ ಇದು ಜಾಗ ಕಬ್ಜಾ ಮಾಡಿ ಕುಂತಿದಾರಂತ. ಇದು झंडा ತೆಗಿಲಾಕ ಯಾಕೆ ಏನು ಕಾರಣ ಇದೆ? ನಮಗೆ ಯಾಕೆ ನಮ್ಗೆ ಹರೆಸ್ಮೆಂಟ್ ಮಾಡ್ತಾ ಇದ್ದಾರೆ? ದಲಿತರಿಗೆ ಯಾಕೆ ಹರೆಸ್ಮೆಂಟ್ ಆಗ್ತಾ ಇದೆ? ಎಲ್ಲ ಕಡೆ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಆಗ್ತಾ ಇದೆ? ಇದು ಸರ್ಕಾರ ಭಾಳ ನಮ್ಮೆಲ್ಲ ಹರೆಸ್ಮೆಂಟ್ ಮಾಡ್ತಾ ಇದೆ. ಆದ್ರೂ ಕೂಡ ಇದು ಜಾಗ ನಮ್ಮ ಅಂಡರ್ದಾಗ ಬರೋರಿಗೂ ನಾವು ಇಲ್ಲಿಂದ ಹೇಳೋದಿಲ್ಲ. ರಕ್ತದ ಖಾಲಿ ಯಾಕೆ ಹಾರಲ್ಲ? ನಾವು ಹೆಣ್ಮಕ್ಳು ಅದಕ್ಕೆ ತಯಾರಿದ್ದೆವು. ಯಾಕಂದರೆ ನಮ್ಮ ಅಣ್ಣ ತಮ್ಮ ನಮ್ಮ ಬೆನ್ನಿಗೆ ಹಿಂದಿದ್ರು ನಾವು ಎಲ್ಲ ರೀತಿಲಿಂದ ಸಹಾಯ ಮಾಡ್ತೇವೆ. ಇದು ಜಾಗ ನಮ್ಮ ಅಂಡರ್ದಾಗ ಬರೋವರೆಗೂ ಇದು ಸರ್ವೆ ನಂಬರ್ ಸುಭಾಷ್ ಅಣ್ಣವ್ರು ಹೇಳಿದ್ರು. ಸರ್ವೆ ನಂಬರ್ ಅಷ್ಟೇ ನನಗೆ ಐಡಿಯಾ ಇಲ್ಲ. ಆದ್ರೂ ಕೂಡ ಇದು ನಮ್ಮ ಇಲ್ಲಿ ರೋಡಿಗೆ ಅಂಬೇಡ್ಕರ್ ಭವನ ಆಗಬೇಕು, ಒಂದು ಬುದ್ಧ ಮಂದಿರ ಆಗಬೇಕು ಅಂತ ನಮ್ಮದು ಒಂದು ಭಾಳ ಆಸೆ ಇದೆ. ನಮ್ಮ ಹೆಣ್ಮಕ್ಳದು ಎಲ್ಲ ಕಡೆ ನಮ್ಮ ವಿಹಾರಗಳಿದೆ, ಇಲ್ಲಿ ಇಲ್ಲ ಅಂತ ನಮಗೆ ಭಾಳ ನೋವಾಗ್ತಾ ಇದೆ. ಇದು ಎಲ್ಲಿವರೆಗೂ ನಮ್ಮದು ಗೆಲುವು ಆಗೋದಿಲ್ಲ, ಅಲ್ಲಿವರೆಗೂ ಹೋರಾಟ ಮಾಡಿ ಇದು ಜಾಗವನ್ನು ಕಬ್ಜಾ ಮಾಡ್ತೇವೆ ಅಂತ ಹೇಳುತ್ತಾ ನಾನು ಯಾರ ಮಾತು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ನಮ್ಮ ಬುದ್ಧ, ನಮ್ಮ ಬುದ್ಧ. ನ್ಯಾಯವರಿಗೆ ಹೋರಾಟ. ಭಗವಾನ್ ಕಿ ಜೈ.